ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಸೊ ಇವತ್ತು ನಾನು ಭಾರತದ ಪರ್ವತ ಶಿಖರಗಳ ಬಗ್ಗೆ ತೊಗೊಂಡಿದ್ದೀನಿ ಕ್ಲಾಸ್. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ, ತಪ್ಪದೇ ಪೂರ್ತಿ ವಿಡಿಯೋ ನೋಡಿ. ಸೊ ಸ್ನೇಹಿತರೆ, ನೀವು ಕೇಂದ್ರ ಸರ್ಕಾರದ ಅಂದರೆ SSC ಯಾವುದೇ ಪರೀಕ್ಷೆ ತಯಾರಿ ನಡೆಸುತ್ತಿದ್ದರೂ ಕೂಡ ಸೊ ನಿಮಗೆ PDF ಬೇಕಾದಲ್ಲಿ ಸೊ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಮ್ಮಲ್ಲಿ ಟಾಪಿಕ್ ವೈಸ್ PDF ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಥರದ PDFಗಳು ದೊರೆಯುತ್ತೆ. ಸೊ ಇದರಲ್ಲಿ ಯಾವುದೇ ಮೋಸ ಇರೋದಿಲ್ಲ. ಸೊ ನಮ್ಮ ಮೊದಲಿನ ಚಾನಲ್ನಲ್ಲಿ 1000ಕ್ಕೂ ಹೆಚ್ಚು ಜನರಿಗೆ ನಾವು PDF ಪ್ರೊವೈಡ್ ಮಾಡಿದ್ದೀವಿ. ಸೊ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸೊ ಬನ್ನಿ ನೋಡೋಣ ಇವತ್ತಿನ ಕ್ಲಾಸ್. ವಿಶ್ವದ ಅತ್ಯಂತ ಎತ್ತರವಾದ ಶಿಖರ ಸೊ ಮೌಂಟ್ ಎವರೆಸ್ಟ್ ಶಿಖರ. ಸೊ ಇದನ್ನು ಸಾಗರ್ ಮಾತಾ ಅಂತ ಕೂಡ ಕರೆಯುತ್ತಾರೆ. ಸೊ ಇದು ಇರುವ ಸ್ಥಳ ನೇಪಾಳ. ನೆಕ್ಸ್ಟ್ ಪಾಯಿಂಟ್, ಭಾರತದ ಅತಿ ಎತ್ತರದ ಶಿಖರ K2 ಅಥವಾ ಮೌಂಟ್ ಗಾಡ್ವಿನ್ ಆಸ್ಟಿನ್. ಸೊ ಇದು ಲಡಾಖ್ನಲ್ಲಿದೆ. ನೆಕ್ಸ್ಟ್ ಪಾಯಿಂಟ್, ದಕ್ಷಿಣ ಭಾರತದ ಅತಿ ಎತ್ತರದ ಶಿಖರ ಸೊ ಅನ್ನೈಮುಡಿ ಶಿಖರ. ಸೊ ಇದು ಕೇರಳ ರಾಜ್ಯದಲ್ಲಿದೆ. ನೆಕ್ಸ್ಟ್ ಪಾಯಿಂಟ್, ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಶಿಖರ. ಸೊ ಇದು ಕರ್ನಾಟಕದಲ್ಲಿದೆ. ಸೊ SSCಯಲ್ಲಿ ಪದೇ ಕೇಳಾಗಿರೋ ಪ್ರಶ್ನೆಗಳು. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ಟಾಪಿಕ್ ವೈಸ್ ಕ್ಲಾಸಸ್ ನಡೆಯುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ನಿಮ್ಮ ನೋಟಿಫಿಕೇಷನ್ ಬರುತ್ತೆ. ಸೊ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ. ಸೊ ಬಂದು ಜಾಯ್ನ್ ಆಗಿ. ನೆಕ್ಸ್ಟ್, ಹರಿಶ್ಚಂದ್ರ ಪರ್ವತ ಶ್ರೇಣಿ. ಸೊ ಇದು ಮಹಾರಾಷ್ಟ್ರದಲ್ಲಿದೆ. ನೆಕ್ಸ್ಟ್, ಕಾಡ್ಮಮ್ ಅಥವಾ ಏಲಕ್ಕಿ ಬೆಟ್ಟಗಳು. ಸೊ ಕೇರಳ ರಾಜ್ಯದಲ್ಲಿದೆ. ನೆಕ್ಸ್ಟ್ ಪಾಯಿಂಟ್, ಅಗಸ್ತ್ಯ ಮಲೈ ಅಥವಾ ಆಶಾಂಬೋ ಬೆಟ್ಟಗಳು. ಸೊ ಇದು ಕೂಡ ಕೇರಳದಲ್ಲಿದೆ. ನೆಕ್ಸ್ಟ್ ಪಾಯಿಂಟ್, ಅಣ್ಣಾಮಲೈ ಬೆಟ್ಟಗಳು. ಸೊ ಇದು ಕೂಡ ಕೇರಳದಲ್ಲಿದೆ. ನೆಕ್ಸ್ಟ್ ಪಾಯಿಂಟ್, ನೀಲಗಿರಿ ಬೆಟ್ಟಗಳು. ಸೊ ಇದು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್, ನೀಲಗಿರಿ ಬೆಟ್ಟಗಳಲ್ಲಿ ಅತಿ ಎತ್ತರದ ಶಿಖರ ಸೊ ದೊಡ್ಡ ಬೆಟ್ಟ. ಸೊ ಇದು ಇರುವ ಸ್ಥಳ ತಮಿಳುನಾಡು. ನೆಕ್ಸ್ಟ್ ಪಾಯಿಂಟ್, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟ ಹೊಂದಿರುವ ಏಕೈಕ ರಾಜ್ಯ ಯಾವುದು? ಸೊ ಇದು ಸರಿಯಾದ ಉತ್ತರ ತಮಿಳುನಾಡು. ನೆಕ್ಸ್ಟ್ ಪಾಯಿಂಟ್, ಪಳನಿ ಬೆಟ್ಟಗಳು. ಸೊ ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಪಾಯಿಂಟ್, ಪಂಚಮಲೈ ಪರ್ವತ ಶ್ರೇಣಿ. ಸೊ ಇದು ಕೂಡ ತಮಿಳುನಾಡಿನಲ್ಲಿ ಕಂಡುಬರ್ತದೆ. ನೆಕ್ಸ್ಟ್ ಪಾಯಿಂಟ್, ಕಲ್ಲಮಲೈ ಅಥವಾ ಗೊಂಡಮಲೈ ಪರ್ವತ. ಸೊ ಇದು ಕೂಡ ತಮಿಳುನಾಡು ರಾಜ್ಯದಲ್ಲಿದೆ. ನೆಕ್ಸ್ಟ್ ಕ್ವಶನ್, ಜಾವಡಿ ಬೆಟ್ಟ. ಸೊ ಇದು ಕೂಡ ತಮಿಳುನಾಡಿನಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಹರಸ್ಲೆ ಬೆಟ್ಟಗಳು ಕಂಡುಬರುವುದು. ಸೊ ಇದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಆರ್ಮಕೊಂಡ ಪರ್ವತ ಶ್ರೇಣಿ ಕಂಡುಬರುವುದು ಆಂಧ್ರ ಪ್ರದೇಶ. ನೆಕ್ಸ್ಟ್ ಪಾಯಿಂಟ್, ನಲ್ಲಮಲ್ಲ ಅರಣ್ಯ ಕಂಡುಬರುವುದು ಆಂಧ್ರ ಪ್ರದೇಶ. ನೆಕ್ಸ್ಟ್ ಪಾಯಿಂಟ್, ಪಿಚಾವರಂ ಅರಣ್ಯ ಕಂಡುಬರುವುದು ತಮಿಳುನಾಡು. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಜಗತ್ತಿನ 2ನೇ ಅತಿ ದೊಡ್ಡ ಮ್ಯಾಂಗ್ರೋವ್ ಅರಣ್ಯ. ಸೊ ಪಿಚಾವರಂ ಅರಣ್ಯ. 2ನೇ ಅತಿ ದೊಡ್ಡ ಅಂತ ಕೊಟ್ಟರೆ ಪಿಚಾವರಂ ಅರಣ್ಯ. ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಮ್ಯಾಂಗ್ರೋವ್ ಅರಣ್ಯ ಅಂತ ಕೊಟ್ಟರೆ ಸುಂದರ್ಬನ್ಸ್. ಸೊ ಇದು 2ನೇ ಪಿಚಾವರಂ ಅರಣ್ಯ. ಮೊದಲನೇದಾಗಿ ಸುಂದರ್ಬನ್ಸ್ ಹಾಕಿ. ಸೊ ನೆಕ್ಸ್ಟ್ ಪಾಯಿಂಟ್, ವೆಲ್ಲಿಕೊಂಡ ಅಥವಾ ಪಾಲ್ಕೊಂಡ ಬೆಟ್ಟ ಕಂಡುಬರುವುದು. ಸೊ ಇದು ಕೂಡ ಆಂಧ್ರ ಪ್ರದೇಶ. ನೆಕ್ಸ್ಟ್ ಪಾಯಿಂಟ್, ತಿರುಮಲ ಬೆಟ್ಟ. ಸೊ ಇದು ಕೂಡ ಆಂಧ್ರ ಪ್ರದೇಶದಲ್ಲಿದೆ. ನೆಕ್ಸ್ಟ್ ಪಾಯಿಂಟ್, ಶೇಷಾಚಲಂ ಬೆಟ್ಟ. ಇದು ಕೂಡ ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಪ್ರಪಂಚದಲ್ಲಿ ಅತಿ ದೊಡ್ಡದಾದ ಮ್ಯಾಂಗ್ರೋವ್ ಅರಣ್ಯ. ಸೊ ಸುಂದರ್ಬನ್ಸ್ ಮ್ಯಾಂಗ್ರೋವ್ ಅರಣ್ಯ. ಸೊ ಆಗಲೇ ಹೇಳೋಣ. ಸೊ ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಸುಂದರ್ಬನ್ಸ್ ಅರಣ್ಯ ಕಂಡುಬರುವುದು. ಸೊ ಇದು ಪಶ್ಚಿಮ ಬಂಗಾಳದಲ್ಲಿ ಕಂಡುಬರುತ್ತದೆ. ನೆಕ್ಸ್ಟ್ ಪಾಯಿಂಟ್, ಪ್ರಪಂಚದಲ್ಲಿ ಅತಿ ದೊಡ್ಡ ನದಿ ಮುಖಜ ಭೂಮಿ. ಸೊ ಸುಂದರ್ಬನ್ಸ್ ನದಿ ಮುಖಜ ಭೂಮಿ. ನೆಕ್ಸ್ಟ್ ಪಾಯಿಂಟ್, ಅರಾವಳಿ ಪರ್ವತಗಳು ಕಂಡುಬರುವುದು. ಸೊ ರಾಜಸ್ಥಾನ್. ನೆಕ್ಸ್ಟ್ ಪಾಯಿಂಟ್, ಗುರು ಶಿಖರ ಕಂಡುಬರುವುದು. ಸೊ ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ. ಸೊ ಭಾರತದ ಪ್ರಾಚೀನ ವೃದ್ಧ ಹಳೆಯ ಪರ್ವತ ಶ್ರೇಣಿ ಯಾವುದು ಅಂತ ಕೇಳಿದ್ರೆ ಅರಾವಳಿ ಪರ್ವತ ಶ್ರೇಣಿ. ಸೊ ಪ್ರಾಚೀನ ಅಂತಲೂ ಕೊಡ್ಬೋದು, ವೃದ್ಧ ಅಂತಲೂ ಕೊಡ್ಬೋದು, ಹಳೆಯ ಪರ್ವತ ಶ್ರೇಣಿ ಅಂತಲೂ ಕೊಡ್ಬೋದು. ಸೊ ಎಲ್ಲದಕ್ಕೂ ಉತ್ತರ ಅರಾವಳಿ ಪರ್ವತ ಶ್ರೇಣಿ. ಸೊ ನೆಕ್ಸ್ಟ್ ಕ್ವಶನ್, ಮೌಂಟ್ ಅಬು ಪರ್ವತ ಕಂಡುಬರೋದು. ಸೊ ರಾಜಸ್ಥಾನ್.
ನೆಕ್ಸ್ಟ್ ಪಾಯಿಂಟ್, ವಿಂಧ್ಯ ಪರ್ವತ ಶ್ರೇಣಿ ಕಂಡುಬರುವುದು ಮಧ್ಯಪ್ರದೇಶ. ನೆಕ್ಸ್ಟ್ ಪಾಯಿಂಟ್, ಅರಾವಳಿ ಪರ್ವತ ಶ್ರೇಣಿಗಳಲ್ಲಿ ಅತಿ ಎತ್ತರದ ಶಿಖರ ಯಾವುದು ಅಂತ ಕೇಳಿದ್ರೆ ಗುರು ಶಿಖರ. ಸೊ ಇದು ಇರುವ ಸ್ಥಳ ರಾಜಸ್ಥಾನದ ಮೌಂಟ್ ಅಬು. ಸೊ ಸ್ನೇಹಿತರೆ, ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈಲಿ ಟಾಪಿಕ್ ವೈಸ್ ಕ್ಲಾಸಸ್ ನಡೆಯುತ್ತೆ. ಸೊ ಪ್ರತಿಯೊಂದು ಕ್ಲಾಸಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಯಾರೂ ಮಿಸ್ ಮಾಡ್ಕೋಬೇಡಿ. ಸೊ ನಿಮಗೆ PDF ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ನಂಬರ್ ಕೊಟ್ಟಿದ್ದೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.